ಮಣ್ಣು. ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನಿರುತ್ತೋ ಏನೋ. ಆಗಬಾರದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ಇದೇ ಹೊತ್ತಿನ ವಿಶೇಷ ಜಗ್ಗ ಸಿಸಿಟಿವಿ ಸೀಕ್ರೆಟ್. ನಾನು ಕೀರ್ತಿಶ್ರೀ. ಬೆಂಗಳೂರಿನ ಹಲಸೂರು ಕೆರೆ ಬಳಿ ನಡೆದಿದ್ದ ರೌಡಿ ಶೀಟರ್ ಬಿಕ್ಲು ಶಿವನ ಮರ್ಡರ್ ಕೇಸ್ನಲ್ಲಿ ದೊಡ್ಡ ಬೆಳವಣಿಗೆ ನಡೆದಿದೆ. ಬಿಕ್ಲು ಶಿವನ ಹತ್ಯೆಗೆ ಮುನ್ನ ರೌಡಿ ಶೀಟರ್ ಜಗದೀಶ್ ಅಲಿಯಾಸ್ ಜಗ್ಗನ ಟೀಮ್ ಹೋಟೆಲ್ನಲ್ಲಿ ಮೀಟಿಂಗ್ ಮಾಡಿತ್ತು. ಈ ವೇಳೆ ಬಿಕ್ಲು ಶಿವನನ್ನ ಹೇಗೆ ಹೊಡಿಬೇಕು ಅಂತ ಡಿಸ್ಕಸ್ ಮಾಡಿದ್ದಾರೆ. ಇದರ ನಡುವೆ ರಾಜ್ಯ ಸರ್ಕಾರ ಸಿಐಡಿಗೆ ಪ್ರಕರಣವನ್ನ ಹಸ್ತಾಂತರ ಮಾಡಿದೆ. ಅದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಜುಲೈ 15, 2025 ಮಂಗಳವಾರ ರಾತ್ರಿ 8 ಗಂಟೆಯ ಸಮಯ. ಬೆಂಗಳೂರಿನ ಬಹುತೇಕ ಜನ ದೈನಂದಿನ ಕೆಲಸವನ್ನ ಮುಗಿಸಿ ಮನೆಗೆ ಮರಳಿದ್ರು. ಊಟ ಮಾಡಿ ಮಲಗೋಣ ಅಂತ ರೆಡಿ ಆಗ್ತಿದ್ರು. ಆಗ ಇಡೀ ಬೆಂಗಳೂರೇ ಯಾಕೆ ಇಡೀ ರಾಜ್ಯವೇ ಬೆಚ್ಚಿ ಬೀಳಿಸುವ ಸುದ್ದಿಯೊಂದು ಬಂದಿತ್ತು. ಬೆಂಗಳೂರಿನ ಹಲಸೂರು ಕೆರೆಯ ಬಳಿ ರೌಡಿ ಶೀಟರ್ ಶಿವಕುಮಾರ್ ಅಲಿಯಾಸ್ ಬಿಕ್ಲು ಶಿವನನ್ನ ಹೊಡೆದು ಹಾಕಿದ್ದಾರೆ ಅಂತ ಗೊತ್ತಾಗಿತ್ತು. ಒಂದು ಕಾರು ಮತ್ತು ಒಂದು ದ್ವಿಚಕ್ರ ವಾಹನದಲ್ಲಿ ಬಂದಿದ್ದ ಸುಮಾರು 8 ರಿಂದ 9 ಕಿರಾತಕರು ಶಿವಕುಮಾರ್ ಅಲಿಯಾಸ್ ಬಿಕ್ಲು ಶಿವನನ್ನ ಅವನ ಮನೆಯ ಎದುರೇ ಬಿಕ್ಲು ಶಿವನನ್ನ ಕೊಚ್ಚಿ ಕೊಂದು ಹಾಕಿದ್ರು. ಅದ್ಯಾವ ಪರಿ ಹಂತಕರು ಮುಗಿ ಬಿದ್ದಿದ್ರು ಅಂದ್ರೆ, ಕಿರಾತಕರ 3ನೇ ಮಚ್ಚೇಟು ಬೀಳೋ ಹೊತ್ತಿಗೆ ಬಿಕ್ಲು ಶಿವ ರಕ್ತದ ಮಡುವಿನಲ್ಲಿ ಬಿದ್ದು ಶಿವನ ಪಾದ ಸೇರಿದ್ದ. ಬಿಕ್ಲು ಶಿವನ ಹತ್ಯೆಯಾದ 15 ನಿಮಿಷಕ್ಕೆ ಊರು ಬಿಟ್ಟ ಜಗ್ಗ. 10 ದಿನವಾದರೂ ಪತ್ತೆಯಾಗಿಲ್ಲ ಜಗ್ಗನ ಅಡಗುತಾಣ. ಬೆಂಗಳೂರಿನ ಬಿದರಹಳ್ಳಿ ಹೋಬಳಿಯ ಜಾಗದ ವಿಚಾರದಲ್ಲಿ ರೌಡಿ ಶೀಟರ್ಗಳಾದ ಜಗದೀಶ್ ಅಲಿಯಾಸ್ ಜಗ್ಗ ಮತ್ತು ಶಿವಕುಮಾರ್ ಅಲಿಯಾಸ್ ಬಿಕ್ಲು ಶಿವನ ನಡುವೆ ಗಲಾಟೆ ಶುರುವಾಗಿತ್ತು. ಬಿಕ್ಲು ಶಿವ ಖರೀದಿಸಿದ್ದ ಜಾಗಕ್ಕೆ ಕಾಂಪೌಂಡ್ ಹಾಕ್ತಿದ್ದ. ಈ ವೇಳೆ ಅದೇ ಜಾಗಕ್ಕೆ ಎಂಟ್ರಿ ಕೊಟ್ಟಿದ್ದ ಜಗದೀಶ್ ಅಲಿಯಾಸ್ ಜಗ್ಗ ವಾರ್ನಿಂಗ್ ಕೊಟ್ಟಿದ್ದ. ನೀನೊಬ್ಬ ಬಿಸ್ನೆಸ್ ಮ್ಯಾನ್, ಆ ಕೆಲಸ ಮಾತ್ರ ಮಾಡು. ಕಾಂಪೌಂಡ್ ಹಾಕೋದು, ಬೇಲಿ ಕಿತ್ತಾಕು ಕೆಲಸಕ್ಕೆ ಕೈ ಹಾಕಿದ್ರೆ ಸುಮ್ಮನಿರಲ್ಲ. ಇದು ನನ್ನ ಏರಿಯಾ, ಜಾಸ್ತಿ ಬಾಲ ಬಿಚ್ಚಬೇಡ ಅಂತ ಜಗ್ಗ ಆವಾಜ ಹಾಕಿದ್ದ. ಯಾವಾಗ ಬಿಕ್ಲು ಶಿವನಿಗೆ ಜಗ್ಗ ವಾರ್ನಿಂಗ್ ಕೊಟ್ಟಿದ್ನೋ ಕೂಡಲೇ ಬಿಕ್ಲು ಶಿವ ಬೆಂಗಳೂರು ಪೊಲೀಸ್ ಕಮಿಷನರ್ಗೆ ದೂರು ನೀಡಿದ್ದ. ಈ ದೂರನ್ನ ಆಧರಿಸಿ ಭಾರತೀನಗರ ಠಾಣೆಯಲ್ಲಿ ಜಗ್ಗನ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ಈ ಎಫ್ಐಆರ್ಗೆ ಕೋರ್ಟ್ ಮೂಲಕ ಜಗ್ಗ ಅದಕ್ಕೆ ತಡೆ ತಂದಿದ್ದ. ಯಾವಾಗ ಬಿಕ್ಲು ಶಿವ ಪೊಲೀಸರಿಗೆ ದೂರನ್ನ ನೀಡಿದ್ನೋ ಅಲ್ಲಿಗೆ ಜಗ್ಗ ಖುದ್ದು ಹೋಗಿದ್ದ. ತನ್ನ ವಾರ್ನಿಂಗು ಕೇರ್ ಮಾಡದ ಬಿಕ್ಲು ಶಿವನನ್ನ ಪರಲೋಕಕ್ಕೆ ಪಾರ್ಸಲ್ ಮಾಡಲು ನಿರ್ಧರಿಸಿದ್ದ. ಹೀಗೆ ನಿರ್ಧಾರ ಮಾಡಿ ಅದಕ್ಕಾಗಿ ಸುಪಾರಿ ಕೂಡ ಕೊಟ್ಟಿದ್ದ. ಯಾವಾಗ ಜುಲೈ 15 ರಾತ್ರಿ 8 ಗಂಟೆಗೆ ಬಿಕ್ಲು ಶಿವನ ಹೆಣ ಬಿದ್ದಿತ್ತು, ಈ ಸುದ್ದಿ ಗೊತ್ತಾದ ಜಗ್ಗ ಹತ್ಯೆಯಾದ ಕೇವಲ 15 ನಿಮಿಷಕ್ಕೆ ಹೆಣ್ಣೂರಿನಲ್ಲಿರೋ ತನ್ನ ಮನೆಯಿಂದ ಎಸ್ಕೇಪ್ ಆಗಿದ್ದ. ಈ ದೃಶ್ಯಗಳು ಗ್ಯಾರಂಟಿ ನ್ಯೂಸ್ಗೆ ಸಿಕ್ಕಿವೆ. ಜಗ್ಗ ಎಸ್ಕೇಪ್ ಆಗಿ 10 ದಿನ ಕಳೆದ್ರು ಅವನು ಎಲ್ಲಿದ್ದಾನೆ ಅನ್ನೋ ಸಣ್ಣ ಸುಳಿವು ಕೂಡ ಪೊಲೀಸರಿಗೆ ಸಿಕ್ಕಿಲ್ಲ.
ಹತ್ಯೆಗೂ ಮುನ್ನ ಹೋಟೆಲ್ನಲ್ಲಿ ಗ್ಯಾಂಗ್ ಮೀಟಿಂಗ್. ಬಾಡಿ ಬೀಳಿಸೋದಕ್ಕೂ ಮುನ್ನ ಮಾಡಿದ್ರಂತೆ ಬಾಡೂಟ. ಬಿಕ್ಲು ಶಿವನ ಹತ್ಯೆ ಕೇಸ್ನಲ್ಲಿ ಜಗದೀಶ್ ಅಲಿಯಾಸ್ ಜಗ್ಗ ಆರೋಪಿ ನಂಬರ್ 1 ಆಗಿದ್ದಾನೆ. ಜಗ್ಗನ ಬಾಮೈದ ಕಿರಣ್ 2ನೇ ಆರೋಪಿಯಾಗಿದ್ದಾನೆ. ಬಿಕ್ಲು ಶಿವನ ಹೆಣ ಬೀಳಿಸೋಕೆ ಇವರೇ ಮೊದಲು ಡಿಸೈಡ್ ಮಾಡಿದ್ರು. ಇದಕ್ಕಾಗಿ ಭರ್ಜರಿ ಪ್ಲಾನ್ ಕೂಡ ಮಾಡಿದ್ರು. ಬಿಕ್ಲನ ಹತ್ಯೆಗೂ ಮುನ್ನ ಇವರು ಬೆಂಗಳೂರಿನ ರಾಮಮೂರ್ತಿ ನಗರದ ಹೋಟೆಲ್ ಒಂದರಲ್ಲಿ ಮೀಟಿಂಗ್ ಮಾಡಿದ್ದಾರೆ. ಈ ವೇಳೆ ಬಿಕ್ಲು ಶಿವನ ಮೇಲೆ ಹೇಗೆ ಅಟ್ಯಾಕ್ ಮಾಡಬೇಕು, ಅಟ್ಯಾಕ್ ಮಾಡಿದ ಬಳಿಕ ಹೇಗೆ ಎಸ್ಕೇಪ್ ಆಗಬೇಕು ಅನ್ನೋ ಕುರಿತು ಪಕ್ಕಾ ಪ್ಲಾನ್ ಮಾಡಿದ್ರು. ಇದರಂತೆ ಟೇಕಲ್ನಿಂದ ಬಂದಿದ್ದ ನರಸಿಂಹನ ಗ್ಯಾಂಗ್ ಜೊತೆ ಕಿರಣ್ ಹೋಟೆಲ್ನಲ್ಲಿ ಮರ್ಡರ್ ಕುರಿತು ಡಿಸ್ಕಸ್ ಮಾಡಿದ್ದ. ಸಂಜೆ ಸುಮಾರು 4:40 ವೇಳೆಗೆ ಆಗಮಿಸಿದ್ದ ಕಿರಣ್ ಅಂಡ್ ಟೀಮ್ ಬಾಡಿ ಬೀಳಿಸುವುದಕ್ಕೂ ಮೊದಲು ಭರ್ಜರಿ ಬಾಡೂಟವನ್ನ ಮಾಡಿದ್ರು ಅನ್ನೋ ಮಾಹಿತಿ ಹೋಟೆಲ್ನಲ್ಲಿರುವಂತಹ ಸಿಸಿಟಿವಿ ಕ್ಯಾಮೆರಾದ ದೃಶ್ಯಾವಳಿಯಿಂದ ಕನ್ಫರ್ಮ್ ಆಗಿದೆ. ಅಲ್ಲಿ ಸುಮಾರು 2.5 ಗಂಟೆ ಪಾರ್ಟಿ ಮಾಡಿದ ಕಿರಾತಕರು ನೇರವಾಗಿ ರಾಮಮೂರ್ತಿ ನಗರದಿಂದ ಹಲಸೂರು ಕೆರೆ ಹತ್ತಿರದಲ್ಲಿದ್ದಂತ ಬಿಕ್ಲು ಶಿವನ ಮನೆಯ ಬಳಿಗೆ ತೆರಳಿದ್ದಾರೆ. ಬಿಕ್ಲು ಶಿವ ಮನೆಯಿಂದ ಹೊರ ಬರೋದಕ್ಕೆ ಕಾದು ಕುಳಿತಿದ್ರು. ಅಂದು ಮಧ್ಯಾಹ್ನ 2 ಗಂಟೆಯ ವೇಳೆಗೆ ಮನೆಗೆ ಬಂದಿದ್ದಂತ ಬಿಕ್ಲು ಶಿವ ಊಟ ಮಾಡಿ ಮಲಗಿದ್ದಂತೆ. ರಾತ್ರಿ 8 ಗಂಟೆಯ ಸುಮಾರಿಗೆ ತನ್ನ ಕಾರಿನ ಕೀಯನ್ನ ಕೊಡೋದಕ್ಕೆ ಬಿಕ್ಲು ಶಿವ ಹೊರಗೆ ಬಂದಿದ್ದ. ಅಷ್ಟೇ, ಆತನ ಮೇಲೆ ಮುಗಿ ಬಿದ್ದಿದ್ದಂತ ಹಂತಕರು ಮುಖ ಮೂತಿ ನೋಡದೆ ಕೊಚ್ಚಿ 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 ಕೊಂದು ಹಾಕಿ ಅಲ್ಲಿಂದ ಎಸ್ಕೇಪ್ ಆಗಿದ್ರು. ಬಿಕ್ಲು ಶಿವನ ಹತ್ಯೆ ಪ್ರಕರಣಕ್ಕೆ ಎಂಟ್ರಿ ಕೊಟ್ಟ ಸಿಐಡಿ. ಶಾಸಕ ಬೈರತಿ ಬಸವರಾಜ್ಗೆ ಬಂಧನದ ಭೀತಿ. ಬಿಕ್ಲು ಶಿವನ ಕೊಲೆ ಪ್ರಕರಣದ ಮೊದಲ ಆರೋಪಿ ಜಗದೀಶ್ ಅಲಿಯಾಸ್ ಜಗ್ಗ ಕೆಆರ್ಪುರದ ಶಾಸಕ ಬೈರತಿ ಬಸವರಾಜ್ ಅವರ ಆಪ್ತ ಅಂತ ಹೇಳಲಾಗ್ತಿದೆ. ಆದ್ರೆ ಶಾಸಕ ಬೈರತಿ ಬಸವರಾಜ್ ಆತ ಯಾರೋ ನನಗೆ ಗೊತ್ತಿಲ್ಲ, ನನ್ನ ಜೊತೆ ಫೋಟೋ ತೆಗೆಸ್ಕೊಂಡ್ರೆ ನನ್ನ ಆಪ್ತನೇ ಅಂತ ಪ್ರಶ್ನಿಸಿದ್ರು. ಅಲ್ಲದೆ ಇದೇ ಪ್ರಕರಣದ ಸಂಬಂಧ ಭಾರತೀನಗರ ಪೊಲೀಸರು ಬೈರತಿ ಬಸವರಾಜ್ ಅವರನ್ನ ವಿಚಾರಣೆ ನಡೆಸಿದ್ರು. ಇದರ ನಡುವೆ ರಾಜ್ಯ ಸರ್ಕಾರ ಬಿಕ್ಲು ಶಿವನ ಕೊಲೆ ಪ್ರಕರಣವನ್ನ ಸಿಐಡಿಗೆ ವರ್ಗಾವಣೆ ಮಾಡಿ ಆದೇಶವನ್ನ ಹೊರಡಿಸಿದೆ. ಹೀಗಾಗಿ ಶಾಸಕ ಬೈರತಿ ಬಸವರಾಜ್ಗೆ ಬಂಧನದ ಭೀತಿ ಎದುರಾಗಿದ್ದು, ಶಾಸಕ ಅಂದರ್ ಆಗ್ತಾರಾ ಬಾಹರ್ ಆಗ್ತಾರೋ ಅನ್ನೋ ಕುತೂಹಲ ಈಗ ಉಳಿದುಕೊಂಡಿದೆ. ಶಾಸಕರ ಮತ್ತೊಬ್ಬ ಆಪ್ತನಿಗೂ ಪೊಲೀಸರಿಂದ ನೋಟಿಸ್. ಅಡ್ರೆಸ್ ಇಲ್ಲದ ಲೆಟರ್ ಹೆಡ್ನಲ್ಲಿ ಉತ್ತರ, ಕಾಕಿ ರೇಡ್. ಬಿಕ್ಲು ಶಿವನ ಕೊಲೆ ಕೇಸ್ಗೆ ಸಂಬಂಧಿಸಿದಂತೆ ವಿಚಾರಣೆಗೆ ಹಾಜರಾಗಲು ಶಾಸಕ ಬೈರತಿ ಬಸವರಾಜ್ನ ಮತ್ತೊಬ್ಬ ಆಪ್ತ ಮಲಯಾಳಿ ಅಜಿತ್ನಿಗೆ ಪೊಲೀಸರು ನೋಟಿಸ್ ನೀಡಿದ್ರು. ಆದರೆ ವಿಚಾರಣೆಗೆ ಹಾಜರಾಗದ ಮಲಯಾಳಿ ಅಜಿತ್ ಅಡ್ರೆಸ್ ಇಲ್ಲದ ಲೆಟರ್ ಹೆಡ್ನಲ್ಲಿ ನನಗೂ ಈ ಪ್ರಕರಣಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಉತ್ತರವನ್ನ ಕೊಟ್ಟಿದ್ದ. ಅಜಿತ್ನ ಉತ್ತರದಿಂದ ಕುಪಿತಗೊಂಡ ಪೊಲೀಸರು ಅವನ ಮಾಲೀಕತ್ವದ ವಿ ಸಿನಿಮಾಸ್ ಕಚೇರಿ ಮೇಲೆ ದಾಳಿ ಮಾಡಿ ಅಜಿತ್ನಿಗೆ ಚುರುಕು ಮುಟ್ಟಿಸಿದ್ದಾರೆ. ಬಿಕ್ಲು ಶಿವನ ಮರ್ಡರ್ ಕೇಸ್ನ ಪ್ರಮುಖ ಆರೋಪಿ ಜಗದೀಶ್ ಅಲಿಯಾಸ್ ಜಗ್ಗ ಪೊಲೀಸರ ಕೈಗೆ ಸಿಗದೆ ತಪ್ಪಿಸಿಕೊಂಡಿದ್ದಾನೆ. ಬಿಕ್ಲು ಶಿವ ಪಾದ ಸೇರಿದ ಅಂತ ಗೊತ್ತಾಗಿದ್ದೇ ತಡ ತನ್ನ ಮನೆಯಿಂದ ಎಸ್ಕೇಪ್ ಆಗಿರೋ ಜಗ್ಗ ದುಬೈನಲ್ಲಿ ತಲೆಮರೆಸಿಕೊಂಡಿದ್ದಾನೆ ಅಂತ ಹೇಳಲಾಗ್ತಿದೆ. ಇದರ ನಡುವೆ ಬಿಕ್ಲು ಶಿವನ ಮರ್ಡರ್ ಕೇಸ್ ಸಿಐಡಿಗೆ ವರ್ಗಾವಣೆ ಆಗಿದ್ದು ಭಾರೀ ಕುತೂಹಲ ಮೂಡಿಸಿದೆ. ಇದು ರೌಡಿ ಶೀಟರ್ ಕಥೆಯಾದರೆ
ಗ್ರಾಮ ಪಂಚಾಯಿತಿ ಸದಸ್ಯೆಯೊಬ್ಳು ಪ್ರಿಯಕರನ ಜೊತೆ ಸೇರಿ ಗಂಡನಿಗೆ ಚಟ್ಟ ಕಟ್ಟಿದ್ದಾಳೆ. ಅದರ ಕುರಿತು ಹೇಳ್ತೀವಿ. ಅದಕ್ಕೂ ಮುನ್ನ ಟೇಕ್ ಅ ಸ್ಮಾಲ್ ಬ್ರೇಕ್.